ಏನು ಐಕಿನ ನಮ್ಮ ತಂಗಿ ಮದುವೆ ಆದಮೇಲೆ ಮನೆ ಎಲ್ಲ ಖಾಲಿ ಖಾಲಿ ಅನ್ಸಕತ್ತೈತೆ ನೋಡು. ಆಕಿ ಪಾಪ ನೋಡಾಕನೂ ಹೋಗಿಲ್ಲ. ಮದುವೆ ಆದ್ಮೇಲೆ ಇದ್ದನ ಕಳಿಸಿ ಕೈ ಬಿಟ್ಟಾರ, ವಾಪಸ್ ನೋಡಾಕನೂ ಹೋಗಿಲ್ಲ. ಅದಕ್ಕೆ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡನೇನೋ ಅಂತ ಅನ್ಸಕತ್ತೈತಿ. ಹೆಂಗೆ ಇವತ್ತು ಹೋಗೋನೇನ? ಹ್ಞೂ ರೀ, ನನಗೂ ಹಂಗೆ ಅನಿಸಿತ್ತು. ಮತ್ತು ಅವರು ಅಂದಿದ್ರಲ್ಲ ಹಗಲೆಲ್ಲ ಹಂಗೆ ಓಡಾಡೋದು ಮಾಡೋದು ಮಾಡಬೇಡ್ರಿ, ಒಂದಿಷ್ಟು ದಿನ ಹೆಂಗರಾಕಾಗಲಿ ಮಂದಿ ಕಣ್ಣ ಕುಕ್ಕೈಕ್ಕಿಂತ ಒಂದಿಷ್ಟು ದಿನ ಸುಮ್ಮನೆ ಇದ್ದು ಬಿಡ್ರಿ ಅಂತಂದು ಹಂಗಾಗಿ ನಾನು ಅಲಕ್ಷ್ಯ ಮಾಡ್ಕೊಂಡೆ. ಮತ್ತು ಈಗ ಹೋದ್ರೆ ಹೌದು ತಗ, ಹೆಂಗೆ ಆಷಾಢನ ಐತಿ, ಹೋಗಿ ಕರ್ಕೊಂಬಂದ್ರೆ 4 ದಿನ ಇದ್ದು ಹಬ್ಬ ಮಾಡ್ಕೊಂಡು ಹೋಗ್ಕಳ. ಹಂಗೆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಅತ್ತೆ ಸೊಸೆ ಕೂಡ ಇರಬಾರ್ದಂತ ಅತ್ತೆ ಇದ್ರಾಗ ಆಷಾಢ ಮಾಸದಾಗ. ಮತ್ತು ನಿರ್ವಹಿಲ್ಲದ ಹೊತ್ತಿಗೆ ಅಂದು ಕೈ ಬಿಟ್ಟಂಗೆ ಅವ್ರ ಅತ್ತೆನ ಅಲ್ಲೇ ಎಲ್ಲೇ ಓಡಾಡ್ತಾಳನ ಯಾರಿಗೆ ಗೊತ್ತು. ಮಗಳ ಮನೆ ಪಗಳ ಮನೆಗೆ ಇರ್ತದ್ದಾಳ. ಸರಿ ನಡಿ, ಮತ್ತೆ ಅಂದ್ ಮಾತಿನ ಮೇಲೆ ಹೋಗಿ ಬಂದ್ಬಿಡೋಣ. ಹಾಂ ಸರಿ ತಗೊಳ್ರಿ ಹಂಗಾರೆ. ಮಧ್ಯಾಹ್ನ ತನಕ ಅಂದ್ರೆ ಒಟ್ಟು ಅಡುಗೆ ಮಾಡ್ಕೊಂಬಿಡ್ತಾನೆ ನಾನು, ಹೋಗಿ ಬರೋಣ ಅಂತ. ನೀಲ ಅತ್ತಿ ಮಾವ ಎಲ್ಲಿ ಹೋಗ್ಯಾರ? ಅದು ನಮ್ಮ ಸಣ್ಣ ತಂಗಿ ಮನೆಗೆ ಹೋಗ್ಯಾರ. ಹಗಲು 12 ತಾಸು ಇಲ್ಲೇ ಬಿದ್ದಿರ್ತಾಳಕಿ. ಆದರೆ ಯಾಕೆ ಬರ್ರಿ ಅಂದ್ಲ ಅಂತ ನಿನ್ನೆ, ಅದಕ್ಕೆ ಇವತ್ತು ಹೋಗ್ಯಾರ. ಮನೆಗೆ ಬಂದು ಹೇಳೋಗಳ ಅದು ಬರ್ರಿ ಅಂತಂದೆ. ಏನೈತೇನ ಯಾರಿಗೆ ಗೊತ್ತು. ಹೌದಾ, ಹಂಗಾರ ಅತ್ತಿ ಮಾವ ಇಬ್ಬರೂ ಇಲ್ಲ. ನಾನು ನಿನ್ನೆದ್ರಿಗೆ ಒಂದು ವಿಚಾರ ಹೇಳ್ಬೇಕತ್ತು. ಮತ್ತು ಸುಮ್ಮನೆ ಅವ್ರಿದ್ರೆ ಹೇಳೋದೇನು, ಮೊದ್ಲು ನೀನೇನಂತ ಕೇಳ್ಕೊಂಡು ಆಮೇಲೆ ಮುಂದುವರೆದ್ರೆ ಆತಂತ ನಿನ್ನೆದ್ರಿಗೆ ಕೇಳಾಕತ್ತೀನಿ. ಕೇಳಮ್ಮ, ಅದಕ್ಕೇನಂತೆ? ಅದು ಮತ್ತು ನೀನು ಅಂತ ತಪ್ಪು ತಿಳ್ಕೊಬಾರ್ದೇನು, ಕೇಳಿದ್ಮೇಲೆ ಹಿಂಗೆ ಮಾವ ಅಂತಂದು ಅನ್ಕೋಬಾರ್ದು. ಅದೇನಂದ್ರೆ ಮತ್ತು ನಿನಗೂ ಗಂಡು ಬಿಟ್ಟಾನ, ಹೌದಲ್ಲ? ಈ ನೀನು ಎಷ್ಟು ದಿನ ಅಂತ ಹಿಂಗೆ ಇರ್ತಿದಿ, ಅದಕ್ಕೆ ನೀನು ಮದುವೆ ಆಗಿಬಿಡೋಣ ಅಂತ. ನೀನು ಹ್ಞೂ ಅಂದ್ರೆ ಒಪ್ಪಿಗೆ ಅನಿಸಿದ್ರಷ್ಟ ಮದುವೆಗನ, ಇಲ್ಲ ಅಂದ್ರೆ ಬೇಡ. ಪಾಪ ನಿನ್ನ ಮನಸ್ಸು ನೋಡೇನು, ಆಮೇಲೆ ಹಿಂಗೆ ಕೇಳಿದ್ನಲ್ಲ ಮಾಮ ಅಂತ ನೀ ಬೇಜಾರಾಗಬೇಡ. ಇದ್ರ ನನ್ನಿಷ್ಟ ಅಂತ ಏನಿಲ್ಲ ಮಾವ. ನಿಮ್ಮಪ್ಪ ಒಪ್ಪಕ್ಕಲ್ಲ, ಮೊದ್ಲ ಒಪ್ಪಿದ್ದಿಲ್ಲ ಅವರು. ಮತ್ತು ಈಗಂತೂ ಇನ್ನು ಮದುವೆ ಮಾಡ್ಕೊಂಡು ಗಂಡನ ಬಿಟ್ಟದನಿ ಅಂದ್ರೆ ಈಗ ಒಪ್ತಿದ್ದಾರ. ಮೊದ್ಲು ನಿಮ್ಮಪ್ಪ ನಿಮ್ಮವನ್ನ ಕೇಳ್ಕೆ, ಅವ್ರು ಹ್ಞೂ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ, ಮದುವೆ ಆಗನ. ಖುಷಿ ಆಯ್ತು ನೀಲ, ನಿನ್ನ ಮಾತು ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನೀವು ಒಪ್ಪಿಗೆ ಅಂತ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ನನಗಂತ. ನಮ್ಮಪ್ಪ ನಮ್ಮವ್ನ ಒಪ್ಸೋದೇನು ತಡನ ಆಗಂಗಿಲ್ಲ ಏನು, ಅವ್ರನ್ನ ಹೆಂಗಾರ ಮಾಡಿ ಹಠಕ್ಕೆ ಬಿತ್ತು ನಾನು ಒಪ್ಪಿಸ್ತೇನಂತ. ನೀನು ಒಪ್ಕೊಂಡಿದ್ದ ದೊಡ್ಡ ಮಾತು. ಇದೋ ಖುಷಿಗೆ ಎಲ್ಲರೂ ಹೊರಗೆ ಹೋಗ್ಬರೋಣ. ಹೊರಗೆ ಹೋಗ್ಬೋದಿತ್ತು ಬಿಡು. ಮತ್ತು ಅಪ್ಪ ಅವ್ವ ಬಂದ್ರೆ ಹೆಂಗೆ ಮಾಡೋದು? ನಾವು ಕದ ಹಾಕ್ಯಂಡು ಹೋದ್ವಿ ಅಂದ್ರೆ ಅದಕ್ಕೆ ಅವ್ರು ಬಂದಮೇಲೆ ಹೋದ್ರಾತಂತ. ಕಳ್ಳಿ, ನನ್ನ ಜೊತೆ ಬರೋಕೆ ನಿನಗೂ ಇಷ್ಟ ಐತಿ, ಮತ್ತು ಸುಳ್ಳ ಅತ್ತಿ ಮಾವನ ನೆಪ ಹೇಳ್ತೀಯನ್ನ? ಬಾ, ಏನಾಗತ್ತಲ್ಲ ಹೋಗ್ಬರೋಣ. ಬಿಡು ಮಾವ, ಕೈ ಬಿಡು ನೀನು. ನನಗೊಂಥರ ಅನಿಸ್ತದಪ್ಪ. ಇನ್ನು ಸರಿ ಹಿಂಗೆ ಸರಿಬೇಕಾ? ಹಿಂಗೆ ಸರಿ ಅನ್ಕಂತ ನೋಡು. ನೀನು ಹಿಡ್ಕಂದಿ, ನಾ ಹಿಡ್ಕಂದಾನೆ ನಿನ್ನ ಕೈನ. ಹೋಗ ಮಾವ. ನಿಂತ್ಗಳ ನೀಲಾ. ರೀ, ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತೆ ನೋಡು. ಅಂತೂ ಇಂತು ನಮ್ಮ ಮನೆಗೂ ಒಂದು ತೊಟ್ಲ ಕಟ್ತೇವೆ. ಮಗಳು ಒಟ್ಟಿಲಾದ್ಲು, ಅಡ್ಡಿ ಇಲ್ಲಪ್ಪ. ದೇವರು ಗಡ ಕಂಡುಬಿಟ್ಟ. ಅಲ್ಲಲ್ಲಿ ದೇವ್ರು ಕಣ್ಬಿಟ್ಟ ಅಂತಂದು ಈಗ ಇಷ್ಟು ಖುಷಿ ಪಡಾಕತ್ತೀಯಲ್ಲ, ಯಾಕೆ? ಇದಕ್ಕೂ ಮುಂಚೆನ ದೊಡ್ಡ ಮಗಳು ಹೊಟ್ಟಿಲಾಗಿದ್ದಿಲ್ಲ? ಅವಾಗ ಎಲ್ಲಿ ಹೋಗಿತ್ತು ನಿನಗೆ ಈ ಪ್ರೀತಿ? ನಿಂತ ಕಾಲ ಮೇಲೆ ಆ ಹುಡುಗಿಗೆ ಆ ನಮ್ನಿ ಇದು ಮಾಡಿಬಿಟ್ಟು, ಹೌದಲ್ಲ? ಆಗಿತ್ತಂದ್ರೆ ಆಕೆಗೆ ಇಷ್ಟೊತ್ತಿಗೆ ಒಂದು ಇದು ಹಾಕಿತ್ತ, ಆಕೆಗೆ ಒಂದು ಜೀವನಕ್ಕೆ ಒಂದು ಮಕ್ಕಳು ಅಂತಂದು ಹಾಕಿತ್ತಂದ್ರೆ ಆಕೆಗೆ ಒಂದು ದಾರಿ ಆಕಿತ್ತ, ಗಂಡು ಹೋಗೋದು ಬರೋದು ಮಾಡ್ಕೊಂತ ಇರ್ತದನ್ನ. ನಿನ್ನ ಕೈಯಾರ ನಿನ್ನ ಮಗಳ ಜೀವನ ಹಾಳು ಮಾಡಿದಿ. ಇಂಥದಕ್ಕಂದ್ರೆ ಸಿಟ್ಟು ಬರ್ತೈತೆ ನಿನಗೆ. ಅದಕ್ಕೆ ಏನಾರು ಯಾಕೆ ಹಾಳ್ಗೊಂಡು ಬಿದ್ಕಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಾನೆ. ಅಯ್ಯ, ನೀವು ನೋಡು ಮಾತಾಡೋದು. ನಾನೇನು ಬೇಕಂತ ಮಾಡ್ಯಾನ ಅನ್ನಂಗೆ. ಅವನಿಗೆ ಇಷ್ಟ ಇಲ್ಲ ಇಲ್ಲಿ ಬಂದಿರೋದು ಅಂತಂದ್ರಾಗ ಮತ್ತೆ ಮೇಲೆ ಅವ್ನು ಕೂಸು ಹೊತ್ಕೊಂಡು ಅವನಿಗೆ ಮತ್ತೆ ಆರೈಕೆ ಮಾಡ್ಕೊಂತ ಅದು ಏನು ಮಾಡೋದೈತಿ? ಬೇಡ, ಆಕೆನ ಮತ್ತೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋದ್ರಕತಿ. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ಅಲ್ಲಿನ ಅಲ್ಲ ನನ್ನ ಹೆಂಡತಿ ಅಲ್ಲಕ್ಕಿ ಹಂಗೆ ಹಿಂಗೆ ಬೇರೆ ಯಾವುದೋ ಹುಡುಗಿ ಕರ್ಕೊಂಬಂದು ಇಟ್ಕೊಂಡೇವಿ ಅಂತಂದು ಏನೇನೋ ಹೇಳಿ ಆ ಪೊಲೀಸ್ರ ಕೈಗೆ ಸಿಗ್ದಂಗಾಗಿ ಅಡ್ಡಾಡಕತ್ತಾರಂತವ್ರು. ಮತ್ತು ಇನ್ನೇನು ಮಾಡೋದೈತಿ? ಅದಕ್ಕೆ ನಾವು ನಮ್ಮ ಮಗಳನ್ನ ಎಲ್ಲರೂ ಕೊಟ್ಟು ಮದುವೆ ಮಾಡಿದ್ರಕತಿ. ಏನು ಮಾಡ್ತೀವಿ ಮಾಡು, ಮದುವೆ ಅಂದ್ರೆ ನಿಮಗೆ ಸಣ್ಣ ಹುಡ್ರ ಆಟ ಆಗ್ಬಿಟ್ಟೈತಿ. ನೀವು ಸುಮ್ಮನಿರಿ, ನನಗೆಲ್ಲ ಗೊತ್ತೈತಿ. ಬಂದುಬಿಟ್ರೆ ದೊಡ್ಡದಾಗಿ ಹೇಳಾಕ. ಈಗ ನೋಡು, ಸಣ್ಣ ಹಳೆಯಾಗಿ ನಾವು ಹೇಳ್ದಂಗೆ ಕೇಳ್ಕೊಂಡು ಅದಾನಿಲ್ಲ. ನಾವು ಅವ್ನಿಗೆ ಏನಾರ ಕಿರಿಕಿರಿ ಮಾಡಕತ್ತೇವೇನ? ಅವ್ನು ಒಂದಿನ ನಿಮ್ಮ ಮಾವ ಹಿಂಗೆ, ನಿಮ್ಮ ಅತ್ತೆ ಹಿಂಗೆ ಅಂತಂದು ಒಂದಿನ ಅನ್ನಂಗಿಲ್ಲ ಅವ್ನು, ಗೊತ್ತೇನ? ಅಂತ ಹಳೆ ಇದ್ದೆ ಅಂದ್ರೆ ನಾವ್ಯಾಕೆ ಬೇಡ ಅನ್ನಕ್ಕೆ ಹೋಕವಿ? ಇವಂದು ಒಣ ನಿಗವು. ಅದೇನೋ ಅಂತಾರಲ್ಲ, ಕೈಯಾಗ ಕಾಸಿಲ್ಲ ಕೊಯ್ ನನ್ನ ಮೂಗ ಅನ್ನಂಗೆ. ಒಂದಿಟ್ಟು ಹೊಲ ಮನೆ ಏನೇನಿಲ್ಲ, ಕೈಯಾಗ ಕೆಲಸ ಇಲ್ಲ, ಬಂದಿರೋ ಅಂದ್ರೆ ಅವನಿಗೆ ಅಲ್ಲೇ ಹೋಗಿರ್ಬೇಕಂತ. ಏನಂಗ ಒಂದು ಕೋಟಿ ಗಂಟ್ಲೆ ಸುರಿತೈತಿ. ಅಲ್ಲಿದ್ರೇನು ಇಲ್ಲಿದ್ರೇನು, ಎಲ್ಲಿದ್ರೆ ದುಡ್ಕೊಂಡು ತಿನ್ನೋದು. ತಾಣಗಿದ್ರೆ ಆಗಿ ಹೋಗಿತ್ತು. ಮತ್ತು ಈಗ ನಿಮ್ಮ ಜೊತೆಗೆ ಒಂದು ಮಾತು ಅನ್ಸ್ಕೊಳಂಗೆ ಆತು ನೋಡಿ ನನ್ನ ಬೆಳೆ.
ನಾನೇನು ಬೇಕಂತ ಯಾರ್ದಾರ ಸಲುವಾಗಿ ಮಾಡ್ತಾನೆ ನೀನು. ಸರಿ ತಗ ನಿನಗೆ ತಿಳ್ದಂಗೆ ಮಾಡಂತ ಹೇಳೇನಲ್ಲ ನಾ ಕೈಯೇ ಬಿಟ್ಬಿಟ್ಟೆ ನಾ ವಿಚಾರನೀಗ. ಹೌದು ಅಂದಂಗೆ ಬಾಗ್ಲ ತೆಗೆದು ಎಲ್ಲಿ ಹೋಗಾಳಿಕೆ? ನನಗೇನು ಗೊತ್ತ್ರಿ, ನಾನು ನಿಮ್ಮ ಜೊತೆಗೆ ಬಂದಿಲ್ಲ ನೀವು ಒಳಗೆ. ಇಲ್ಲೇ ಇರ್ಬೇಕು ಕಾಣ್ತೈತಿ. ನೀಲಾ ನೀಲಾ ಅಲ್ಲ ಬಂದ್ರಿವ, ಯಾಕೆ ಏನು ಕೆಲಸ ಇತ್ತು, ಎದಕ್ಕೆ ಕರೆದಿದ್ಲಕ್ಕೆ? ಹ್ಞೂನವ ಬಂದ್ವಿ, ಅದು ಖುಷಿ ಸಮಾಚಾರ ಇತ್ತ, ಹಾಗಾಗಿ ಇವತ್ತು ದವಾಖಾನೆಗೆ ಹೋಗಿ ಬಂದ ಮೇಲೆ ಹೇಳಿದ್ರಾತ ಅಂತೇಳಿ ಸುಮ್ಮನಿದ್ಲಂತ. ಹೋಗಿ ಬಂದು ಅದಕ್ಕೆ ಕರೆ ಕಳಿಸಿದ್ಲ. ಬರ್ರಿ ಅಂತಂದು ಹೋಗಿದ್ವಿ. ಹೊಟ್ಟಿಲ್ದಾಳ ಅಂತವ ನಿಮ್ಮ ತಂಗಿ, ಆಲ 4 ಇನ್ನು ಚಲೋ ತಂಗಿ ನೋಡ್ಕೋಬೇಕವ ಆಕಿನ. ಇಲ್ಲಿಗೆ ಕರ್ಕೊಂಬಂದು ಇಟ್ಕೊಂಡ್ರಾಕತಿ, ಸುಮ್ಮನೆ ಅಲ್ಲಿಗೊಮ್ಮೆ ಏನು ಓಡಾಡ್ತಾಳ. ಹೌದಲ್ಲ? ಹೌದೇನು ಬೇವ? ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಬಿಡ್ಬೇವ ಕೇಳಿ. ಹಾಲು 4 ಅಂತ ನೋಡಷ್ಟು ತಾಳಕಿ ಒಂದು ಮಾತು ಹೇಳಿಲ್ಲ. ನನ್ನ ಎದುರಿಗಾರ ಹೇಳಿಲ್ಲ, ನಿನ್ನ ಎದುರಿಗಾರ ಹೇಳಿಲ್ಲ. ಇರ್ಲಿ ಬಿಡು, ಎತ್ಲಾಗಾರ ಚಲೋ ಆದ್ರೆ ಸಾಕು. ಅಂದಂಗೆ ಇವ ಆಕಿನ ಇಲ್ಲಿ ಕರ್ಕೊಂಬರ್ಬೇಡ್ರವ, ಗಂಡ ಮನ್ಯಾಗ ಇರ್ಲಿಕ್ಕೆ ಒಂದು ಸ್ವಲ್ಪ ದಿವ್ಸ ತುಂಬ ತನಕ. ಆಕಿಗೆ ಅಲ್ಲಿ ಹೊಸ್ತಿನ ಇದ್ದ ಆಮೇಲೆ ಇಲ್ಲಿ ಬಂದ್ಲಂದ್ರೆ ಒಂಥರ ಖುಷಿ ಅನಿಸ್ತತಿ. ಹೀಗಿದ್ದೆ ಇಲ್ಲಿದ್ಲಂದ್ರೆ ಬೇಜಾರು ಆಗ್ಬಿಡ್ತೈತಿ. ಅದಕ್ಕೆ ನೀವೇ ಇಬ್ಬರು ಅಲ್ಲಿ ಹೋಗಿ ಇದ್ಬಿಡ್ರಿ ಸ್ವಲ್ಪ ದಿನ. ಆಮೇಲೆ ಹೆಂಗದ್ರೆ ಅಪ್ಪಾಜಿ ಹೆಂಗೆ ದುಡ್ಡು ಹೆಂಗೆ ಕೊಡ್ತೈತೆ, ರೇಷನ್ ಹಾಕ್ಸಕ್ಕೆ ಬರ್ತೈತೆ. ಇಲ್ಲಿ ಉಂಡ್ರೇನು ಅಲ್ಲಿ ಉಂಡ್ರೇನು ಎಲ್ಲ ಒಂದಲ್ಲ. ಅದಕ್ಕೆ ಅಯ್ಯ ಹೌದು ನೋಡ, ನನ್ನ ತಲೆಗೆ ಬಂದದಲ್ಲಿ ಇದು ವಿಚಾರ ಚಲೋ ಆತ್ಬಿಡ ನೀ ಹೇಳಿ. ಹೌದು, ಮತ್ತು ನಾವಿಬ್ರು ಹೋದ್ರೆ ನೀನು ಹೋಗ್ಬೇಕು ಯಾಕೆ ಅಲ್ಲ, ಮತ್ತು ನೀನು ಹೆಂಗೆ ಮಾಡ್ತಿದ್ದಿ? ಎಲ್ಲರೂ ಹೋಗ್ಬಿಡ ಅಂತಾಗ ಆತಾಗ. ಹೌದು ಬಿಡು ಐತಿ, ನೀ ಹೇಳೋದು ಕರೆಕ್ಟ್, ನನಗೆ ಎಲ್ಲ ಕೇಳಿಸ್ತು. ಆದ್ರೆ ಮತ್ತು ಮನೆ ಅನ್ನೋದು ಐತಿ ಅಂದಮೇಲೆ ದಿನ ಕಸ ಹೊಡೆದು ಕಲ್ಲು ಒರೆಸಿ ಜಳಕ ಮಾಡಿ ದೇವ್ರ ದೀಪ ಹಚ್ಚಿ ಏನಾರ ಎಡಿ ಒಂದು ತಟ ಮಾಡಿ ಅನ್ನಕ್ಕೆ ಒಬ್ರು ಬೇಕಲ್ಲ. ಎಲ್ಲರೂ ಹೋಗಿ ಅಲ್ಲೇ ಕುತ್ಕೊಂಡ್ಬಿಟ್ರೆ ಹೆಂಗೆ? ಹೌದಲ್ಲ? ಅದಕ್ಕರ ಆಕಿಲ್ಲೇ ಇರಲಿ. ನೀಲ ನೀನು ಮಾವ ಅಲ್ಲಿರ್ರಿ, ಮತ್ತು ಅವಾಗ ಒಟ್ಟು ಹೋಗೋದು ಬರೋದು ಮಾಡ್ಕೊಂತ ಇರ್ತೇನೆ ನಾನು. ಹೌದು ಬಿಡು, ನೀ ಅನ್ನೋದು ಕರೆಕ್ಟ್. ಆದ್ರೆ ಆಕೆ ಒಬ್ಬಕ್ಕೆ ಇರ್ತಾಳಂತ ನೀನೇನು ಓಡಾಡೋದು ಬೇಕಾಗಿಲ್ಲ. ನಿಂದು ಏನೈತೆ ಕೆಲಸ ಬಗೆಸಿ ನೋಡು. ಮತ್ತು ನಿಮ್ಮಪ್ಪ ನಿಮ್ಮವ್ವ ಆಮೇಲೆ ನಮ್ಮ ಹೆಸರು ಹೋಗಿ ಕೇಳ್ಕತ್ತಿಗಿತ್ತಾರ. ಬರಲೇ ಇಲ್ಲ, ಅಲ್ಲೇ ಇಟ್ಕೊಂಡು ಕುತ್ಕೊಂಡ್ರೆ ನಮ್ಮ ಮಗನ ಅಂತಂದು. ಮೊದ್ಲು ನಿಮ್ಮ ಅಪ್ಪಗೆ ನನಗೆ ಆಗಿ ಬರಂಗಿಲ್ಲ ನೋಡು. ಆಮ್ಯಾಗ ಒಂದು ಮಾತು ಅನ್ನಿಸ್ಬೇಡಪ್ಪ ನಮಗೆ. ಅದಕ್ಕೆ ನಿಮ್ಮ ಊರಿಗೆ ಹೋಗ್ಬಿಡು ನೀನು. ಹೆಂಗಾರ ಮಾಡಿ ಕಿನ್ ಬುಟ್ಟಿ ಹಾಕ್ಯಬೇಕು ಅಂತ ನಾವು ಓಡಾಡಕತ್ತೀನಿ. ಈ ಮುದಿಯ ಊರಿಗೆ ಹೋಗು ಅಂತಾನೆ. ಅವನಿದ್ರೆ ಹ್ಞೂ ಅಂದ್ರೆ ಆತು. ಅವನೇನು ದಿನಾನು ಬಂದು ನಾನು ನೋಡ್ತಾನೆ, ಎಲ್ಲಿ ಹೋದೆ ಎಲ್ಲಿ ಬಂದೆ ಅಂತಂದು. ಸುಮ್ಮನಿದ್ರೆ ಆಗೋತು. ಇಷ್ಟು ದೊಡ್ಡ ಸಿಟಿಗೆ ನನ್ನಾರು ಗುರ್ತಿಡ್ಯಾರ ಯಾರು? ಇಲ್ಲೇ ಹತ್ತಿರದಾಗ ಎಲ್ಲಾರ ಒಂದು ಸಣ್ಣ ರೂಮ್ ಮಾಡ್ಕೊಂಡು ಅಲ್ಲಿದ್ದು ಸುಮ್ಮನೆ ಊರಿಗೆ ಹೋಗ್ಯಾನ ಅನ್ನಂಗೆ ಮಾಡ್ಕೊಂಡು ಓಡಾಡ್ಕೊಂತ ಇರ್ತಾನೆ. ಏನು 24 ತಾಸು ಏನು ಕಾವಲು ಹಚ್ಕೊಂಡು ಕುಂದ್ರೋದಲ್ಲ ಇವನು. ಆತ್ಮವ ನೀ ಹೇಳ್ದಂಗೆ ಆಗಲಿ, ಊರಿಗೆ ಹೋಗಿ ಅವ್ವ ಅಪ್ಪನ ಜೊತೆ ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡ ಬರ್ತಾನೆ ಅಂತ ನಿಮ್ಮ ಮನೆಗೆ. ಏನು ಬೇಡ, ನಿಮ್ಮಪ್ಪ ನಿಮ್ಮವ್ನ ಕರ್ಕೊಂಬರೋದು. ಇಷ್ಟು ವರ್ಷನ ಏನಿಲ್ಲ ಸುದ್ದಿ. ಈಗ ಬಂದು ಏನು ಮಾಡ್ತಾರೆ? ಎಲ್ಲ ಆಗೈತಿ ಹೋಗೈತಿ. ಈಗ ಸುಮ್ಮನೆ ಒಣ ಬಂಡಾಟ ಮಾಡೋದಾಟ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರೇನು? ಎಲ್ಲ ಆಗೈತೆ ಹೋಗೈತೆ ಅಂದ್ಬಿಟ್ರೆ ಹೆಂಗೆ? ನನಗೆ ನನ್ನ ತವ್ರ ಮನೆ ಬೇಡನ. ಅವಾಗೇನೋ ಅವ್ರ ಕೈಯಾಗ ಏನು ಇದ್ದಿಲ್ಲ, ಹಂಗಾಗಿ ಏನು ಮಾಡಲಿಲ್ಲ. ಅದಿಟ್ಕ ನೀವು ಹಂಗೆ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ? ಏನ ಮತ್ತೀಗ ಕೂಡ ಹೊತ್ತು ಬಂದೈತಿ ಬರ್ತಾವೆ ಅಂತಾರ, ಬರಲಿಲ್ಲ. ಅದು ಇವನು ಕರ್ಕೊಂಬರ್ತಾನ. ಏನು ನಾವಾಗೇನು ಹೊಂಟಲ್ಲ ಅವ್ರ ಮನೆ ಕರೆಯೋಕೆ? ನಿಮ್ಮ ನನಗೇನು ತವ್ರ ಮನೆ ಬೇಡನ? ನಾನು ಹಿಂಗೆ ಇದ್ಬಿಡ್ಲೇನ? ಈಗ ಎದಕ್ಕೆ ಬೇಕಲ್ಲೇ ಈ ವಯಸ್ಸಕ್ಕೆ ನೀನು ತವ್ರ ಮನೆ? ಗೋರಿಗೆ ಹೋಗೋ ಟೈಮ್ ಆಗೈತಿ, ಈಗ ತವ್ರ ಮನೆ ಬೇಕಂತ ಏನ ಬೇಡ. ನಾನೆಲ್ಲ ನೋಡೇನ ಅವ್ರು ಬರೋದು. ಬಂದ್ರು ಅಂದ್ರೆ ಇಲ್ಲಿಂದ ಎಲ್ಲ ಸಂತಿ ಸಾಸನ ಎಲ್ಲ ಕಟ್ಕೊಂಡು ಹೋಗ್ತಾರ ಅವರು. ನಾನೆಲ್ಲ ಮುಂಚೆ ಎಲ್ಲ ನೋಡ್ಕೊಂಡೆ ನಾನು. ಈಗೇನು ಅವ್ರನ್ನ ಕರ್ಸೋದೇನು ಬೇಡ ನೀನು. ಹಂಗಲ್ರಿ ಅದು. ಮತ್ತು ನನಗೂ ಅಷ್ಟು ಅನುಭವ ಇಲ್ಲ, ಏನಿಲ್ಲ. ಹಿರಿಯರು ಅಂತಂದು ಯಾರೂ ಇಲ್ಲ ಮನ್ಯಾಗ. ನಮ್ಮ ಅತ್ತಿಗಮ್ಮ ಬಂದ್ಲ ಅಂದ್ರೆ ನಾಳೆ ಕೂಸು ಹುಟ್ಟಿದ ಮೇಲೆ ಎರ್ಯಾಕ ಮಾಡಕ್ಕೆ ಬೇಕಾಕತಿ. ಒಂದೇ ಸಲ ಕೈ ಕೊಡೋಕೆ ನಿಂತ್ಕೊಂಡ್ರೆ ಹಂಗೆ ಬೇಕಾ ಬೇಡ? ಮಂದಿ ಮನುಷ್ಯರು ಅನ್ನೋರು ಹಂಗೆ ಹೊರಗೈಲಿ ಹೊಡ್ಯಾಕತ್ತೇನ? ಎಷ್ಟೊತ್ತಿದ್ರು ಕಳ್ಳು ಬಳ್ಳಿಯಾರ ಬೇಕು. ಅದ್ರಾಗ ನಮ್ಮ ಅಣ್ಣನ ಹೆಂಡತಿ ಅಂದ್ರೆ ನನಗೆ ಇನ್ನೊಟ್ಟು ಚಲೋ ಆಗೋದಲ್ಲನ. ಅದಕ್ಕೆ ನೋಡ, ನಿನಗೆ ಮೊದಲೇ ಹೇಳಾಕತ್ತೀನಿ, ಒಂದಲ್ಲ ಅಂದ್ರೆ 2 ಆಳು ಹಚ್ಚಿಗೆ ನೀ ಕೆಲ್ಸಕ್ಕೆ ಪಗಾರ ಕೊಡ್ತೇನೆ ನಾನು. ಆದ್ರೆ ನಿಮ್ಮ ಅಣ್ಣನ ಹೆಂಡತಿ ಅಂತಂದು ಮನೆ ಬಿಟ್ಕೋಬೇಡ ಅಷ್ಟ. ಬಿಟ್ಕಂತೀಯ ಬರಲಿ, 2 ದಿನ ಇರಲಿ ಚಂದಾಗಿ. ಇದ್ದದ್ದು ಏನೈತೆ ನಮ್ಮ ಮನ್ಯಾಗ ಇದ್ದದ್ದು ಉಣ್ಲಿ, ಊರ ಕಡೆಗೆ ಅವ್ರು ಹೋಗಲಿ. ಆದ್ರೆ ಇಲ್ಲೇ ಎಲ್ಲರ ನಾವು ಟೆಂಟ್ ಹೊಡಿತೇವೆ ಅಂತಂದು ಕೂತ್ಕಂದ್ರೆ ಮತ್ತು ನೋಡೋದ ಕೆಲಸನ ಬೇರೆ ಆಕತಿ. ಇಲ್ಲಿ ತಗರಿ ಹಂಗಲ್ಲ, ಏನು ಆಗಂಗಿಲ್ಲ. ಅವಾಗೇನ ಹಂಗಿತ್ತು ಮಾಡ್ತಿದ್ರು. ಈಗೇನು ಬೇಕಾದಂಗೆ ಆಸ್ತಿ ಗಳಿಸ್ಯಾರ. ಅವ್ರಿಗೆ ಕುಂತಿಂದ್ರು ಕರಗದೊಟ್ಟು ಹೊಲ ಮನೆ ಮತ್ತು ಅವು ಏನೇನೋ ಸೈಟ್ ಅಂತ ಮತ್ತು ಏನೇನೋ ಭಾಳ 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 ಬಂಗಾರ ಬೆಳ್ಳಿ ಎಲ್ಲ ಮಾಡ್ಕೊಂಡಾರ. ನಿಮ್ಮ ರೊಕ್ಕ ರುಜಿ ಯಾರು ನೋಡ್ತಾರೆ? ಈಗ ಅವ್ರ ಮುಂದೆ ನಮ್ಮನ್ನ ನಿವಾಳಿಸಿ ಹೋಗಿಬೇಕು. ಹಂಗಾಗ್ಯಾರ ಅವರು. ಕೇಳ್ಬೇಕಾರೆ ನನ್ನ ನಳೆ ಇಲ್ಲೇ ಅದ ನೋಡು, ಎಲ್ಲ ಹೇಳ್ಯಾನ ಅವನು ನನಗೆ. ಅವ್ರ ಮನೆಗೆ ಸೊಸೆ ಒಬ್ಬರ ಹುಡುಗಿ ಪುಣ್ಯ ಮಾಡಿರ್ತಾಳೆ, ಪುಣ್ಯನ. ಏನು ಮಾಡ್ತಿದ್ದಿ? ನನ್ನ ಮಕ್ಕಳ ನಸೀಬಿಲ್ಲ. ಸರಿ ನಡಿ, ಒಂದು ವಾಟೆ ಚಾನಾರ ಮಾಡಿಕೊಡು ನನಗೆ, ತಲೆ ಸಿಡಿಯಾಕತ್ತೈತಿ.
ಅಯ್ಯ ಅದು ಎಷ್ಟು ಸಲ ಚಹಾ ಕುಡಿತೀರಿ? ಈಗರ ಮಗಳ ಮನೆಗೆ ದಿನ ದಾಣೆ ತಿಂದು ಬಿಸ್ಕಿಟ್ ತಿಂದು ಚಹಾ ಕುಡಿದು ಬಂದಿರಿ. ಈ ಮನೆ ಬರಾಕರ ಏಡು ದೂರಪ್ಪ ಮಗಳ ಮನೆಗೆ ನಮ್ಮ ಮನೆಗಿನ ಆಲ ಮತ್ತೆ ಚಹಾ ಬೇಕನ. ಅದು ಏನು ಚಹಾ ಚಹಾ ಅಂತ ನಿಂತ್ಕೊಂಡು ಏನು ನಡೆಯುತ್ತ ಮಾಡಿಕೊಡ್ತಾನೆ. ಸರಿ ತಗಾರಿ ನೀಲ ಬರಲೇ ನಾನು. ಬರೋದು ಒಂದು ಕಡೆ ಇರಲಿ, ಮತ್ತು ಅವ್ವ ಅಪ್ಪ ಹಂಗೆ ಮಾತಾಡ್ಬೇಕಾರ ಒಂದು ಮಾತಾರ ಹೇಳ್ಬೇಕ ಬೇಡ ನೀನು? ಹಿಂಗೆ ಮದುವೆ ಆಗ್ಬೇಕಂತ ಮಾಡೇನಿ ಅಂತಂದು ಹೇಳಿದ್ರೆ ಮುಗಿದು ಹೋಗಿತ್ತು. ನಿನಗೇನು ಊರಿಗೆ ಹೋಗೋಣ ಅಂತಂದಿಲ್ಲ ಏನಿಲ್ಲ ಅಪ್ಪ. ಹಾಂ, ಮತ್ತು ಅವಾಗೆಲ್ಲ ಸುಮ್ಮನಿದ್ದು ಈಗ ಬರಲೇ ಅಂತಂದು ಆಟಿ ಕಾಡಿದ್ರೆ ಹಂಗಲ್ಲದು ಸರ್ಪ್ರೈಸ್ ಕೊಟ್ರಾತ ಅವ್ರಿಗೆ ಒಮ್ಮೆಟಿಗೆ ಹಾಂ ಅವಾಗ ಅವ್ರಿಗೆ ಶಾಕ್ ಆಗ್ಬೇಕು. ಈ ನಾವೇನೋ ಅನ್ಕೊಂಡಿದ್ವಿ ನಮ್ಮ ಮಳೆ ಅಡ್ಡಿ ಇಲ್ಲಿ ಬಿಡು ಅಂತಂದು ಅನಿಸ್ಬೇಕು. ಅದಕ್ಕೆ ಸುಮ್ಮನೆ ಇರು, ನೀ ಏನು ಹೇಳಕ್ಕೆ ಹೋಗ್ಬೇಡಿ. ಈಗ ನಾನೇ ಎಲ್ಲ ಹೇಳ್ತೇನೆ ಅಂತ. ಸರಿ ತಗ ನಿನ್ನಿಷ್ಟ, ಯಾವಾಗಾರ ಹೇಳು.